ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಚರ್ಚೆ ವಿಚಾರವಾಗಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಸಂಕಷ್ಟ ಬಂದಾಗಲೆಲ್ಲ ಕುರುಬರ ನೆನಪಾಗುತ್ತೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಎಂಎಲ್ಸಿ ವಿಶ್ವನಾಥ್ ಹೇಳಿರುವಂತಹ ಮಾತು. ಇದೀಗ ಸಿದ್ದರಾಮಯ್ಯಗೆ ಸಂಕಷ್ಟ ಬಂದಿದೆ, ಹಾಗಾಗಿ ಕುರುಬರ ನೆನಪಾಗಿದ್ದಾರೆ. ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸಬಹುದಾಗಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಈ ಹಿಂದೆಯೇ ಮಾಡಬಹುದಾಗಿತ್ತು, ಈ ಒಂದು ನಿರ್ಣಯವನ್ನ ಈ ಹಿಂದೆಯೇ ತೆಗೆದುಕೊಳ್ಳಬಹುದಾಗಿತ್ತು. ಕುರುಬ ಸಮುದಾಯದ ನಾಯಕನನ್ನ ವ್ಯವಸ್ಥಿತವಾಗಿ ತುಳಿದ್ರು. ಸಮುದಾಯ ನಾಯಕರು ಬೆಳೆಯೋದಕ್ಕೆ ಸಿದ್ದರಾಮಯ್ಯ ಬಿಡ್ಲಿಲ್ಲ. ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ತಾವು ಹೇಳ್ಕೊಳ್ತಾರೆ. ಆದ್ರೆ ಹಿಂದುಳಿದ ವರ್ಗಕ್ಕೆ ಸಿಎಂ ಯಾವುದೇ ಕೊಡುಗೆಯನ್ನ ನೀಡಿಲ್ಲ. ವಾಗ್ದಾಳಿ ನಡೆಸ್ತಾ ಇದ್ದಾರೆ ಎಂಎಲ್ಸಿ ಸಿಟಿ ರವಿ. ಇನ್ನು ಬರೀ ಬೊಗಳೆ ಬಿಟ್ಕೊಂಡು ಸಿದ್ದರಾಮಯ್ಯ ಓಡಾಡ್ತಾ ಇದ್ದಾರೆ. ಮೈಸೂರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಇದೀಗ ವಿಶ್ವನಾಥ್ ವಾಗ್ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಎಸ್ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಚರ್ಚೆ ವಿವಾದ ಇದೀಗ ಭುಗಿಲಿದ್ದಿರುವಂಥದ್ದು. ಈ ವಿಚಾರವಾಗಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಎಂದೂ ನೀವು ಈಗ ಯಾತಕ್ಕೆ ಟ್ರೈಬ್ ಆಗಬೇಕು ಅಂತ ಇಂಡೈರೆಕ್ಟ್ ಆಗಿ ಏನೇನೋ ಮಾಡಿಸ್ತಾ ಇದ್ದೀರಿ? ನಿಮಗೆ ಕಷ್ಟ ಬಂದಿದೆ, ಈಗ ಸಂಕಷ್ಟ ಬಂದಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ 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 ಅಂತ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. ನಿಮಗೆ ಕಷ್ಟ ಬಂದಾಗ ಸಂಕಷ್ಟ ಬಂದಾಗ ಬನ್ನಿ ಬನ್ನಿ. ಆದ್ರಿಂದ ನೀವು ಕುರುಬರಿಗೆ ಏನೂ ಮಾಡಲಿಲ್ಲ. ಕುರುಬರಿಗೆ ಏನೂ ಆಗಲಿಲ್ಲ ಅಂತ ಇದನ್ನೇನೋ ಮಾಡಕ್ಕೆ ಹೊರಟಿದ್ರಿ. ಏನು ಮಾಡಿದ್ರಿ ಕುರುಬರಿಗೆ? ತನು ಮನ ಧನ ಅರ್ಪಣೆ ಆಯಿತು ಆ ಸಮಾಜದಿಂದ. ನೀವೆಲ್ಲರನ್ನು ತುಳಿದ್ರೆ ಹೊರತು ಕುರುಬರಲ್ಲಿ ನೀವು ಯಾರನ್ನು ಬೆಳೆಸಲಿಲ್ಲ. ಸಿದ್ದರಾಮಯ್ಯ ನನ್ನಾದಿಯಾಗಿ ತುಳಿದ್ರಿ ನೀವು. ಕುರುಬ ಸಮುದಾಯದ ನಾಯಕತ್ವವನ್ನ ನೀವು ತುಳಿತಾ ಬಂದ್ರೆ ಹೊರತು ಬೆಳೆಸಲಿಲ್ಲ. ನೀವು ಯಾರನ್ನು ಬೆಳೆಸಿದ್ರಿ? ಇವತ್ತೇನೋ ಸಂಕಷ್ಟ ಬಂದಿದೆ, ನೀನು ಬಾ ಅವ್ನು ಬಾ ಇವನು ಬಾ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಹೌದು ಟ್ರೈಬ್ ಆಗಬೇಕು ಅಂತಕ್ಕಂಥ ನಾವು ಕೂಡ ಹೋರಾಟ ಮಾಡ್ಕೊಂಬಂದವ್ರು. ಹೋರಾಟಗಾರ ಹೋರಾಟ, ಯಾವ ಹೋರಾಟ? ಬರೀ ಸುಳ್ಳು ಹೇಳ್ಕೊಂಡು. ಹಾಗಾಗಿ ಇದೊಂದು ನಾಟಕ ಇವತ್ತು ಶುರು ಮಾಡಿದ್ದೀರಿ. ನಾಟಕ ಶುರು. ಎಂದೂ ನೀವು ಈಗ ಯಾತಕ್ಕೆ ಟ್ರೈಬ್ ಆಗಬೇಕು ಅಂತ ಇಂಡೈರೆಕ್ಟ್ ಆಗಿ ಏನೇನೋ ಮಾಡಿಸ್ತಾ ಇದ್ದೀರಿ? ನಿಮಗೆ ಕಷ್ಟ ಬಂದಿದೆ, ಈಗ ಸಂಕಷ್ಟ ಬಂದಿದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬರನ್ನ ಬನ್ನಿಯಪ್ಪ 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 ಅಂತ ನೀವು ಸಂತೋಷವಾಗಿರುವಾಗ ಕುರುಬರನ್ನ ಒದ್ದಿದ್ದೀರಾ. ನಿಮಗೆ ಕಷ್ಟ ಬಂದಾಗ ಸಂಕಷ್ಟ ಬಂದಾಗ ಬನ್ನಿ ಬನ್ನಿ. ಆದ್ರಿಂದ ನೀವು ಕುರುಬರಿಗೆ ಏನೂ ಮಾಡಲಿಲ್ಲ. ಕುರುಬರಿಗೆ ಏನೂ ಆಗಲಿಲ್ಲ ಅಂತ ಇದನ್ನೇನೋ ಮಾಡಕ್ಕೆ ಹೊರಟಿದ್ರಿ. ಏನು ಮಾಡಿದ್ರಿ ಕುರುಬರಿಗೆ? ತನು ಮನ ಧನ ಅರ್ಪಣೆ ಆಯಿತು ಆ ಸಮಾಜದಿಂದ. ನೀವೆಲ್ಲರನ್ನು ತುಳಿದ್ರೆ ಹೊರತು ಕುರುಬರಲ್ಲಿ ನೀವು ಯಾರನ್ನು ಬೆಳೆಸಲಿಲ್ಲ. ಸಿದ್ದರಾಮಯ್ಯ ನನ್ನಾದಿಯಾಗಿ ತುಳಿದ್ರಿ ನೀವು. ಕುರುಬ ಸಮುದಾಯದ ನಾಯಕತ್ವವನ್ನ ನೀವು ತುಳಿತಾ ಬಂದ್ರೆ ಹೊರತು ಬೆಳೆಸಲಿಲ್ಲ. ನೀವು ಯಾರನ್ನು ಬೆಳೆಸಿದ್ರಿ? ಇವತ್ತೇನೋ ಸಂಕಷ್ಟ ಬಂದಿದೆ, ನೀನು ಬಾ ಅವ್ನು ಬಾ ಇವನು ಬಾ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೂಡ ಹೌದು